ಡ್ಯಾನಿಯಲ್ ಪುಸ್ತಕದಲ್ಲಿ ಇತಿಹಾಸದ ಕೊನೆಯ 7 ವರ್ಷಗಳ ಬಗ್ಗೆ ಒಂದು ಪ್ರವಾದನೆ ಇದೆ. ಸಾಕಷ್ಟು ಸಂಕೀರ್ಣವಾದ ಕಾಲರೇಖೆ ಇದು. ಬನ್ನಿ, ಅದರ ಒಂದು ವ್ಯಾಖ್ಯಾನವನ್ನ ಇವತ್ತು ನೋಡೋಣ. ಅದು ಏನ್ ಹೇಳುತ್ತೆ, ಅದರ ಅರ್ಥವೇನು ಅಂತ ತಿಳ್ಕೊಳ್ಳೋಣ. ಹೌದು, ಈ ಪ್ರವಾದನೆ ಏನೋ ಸುಮ್ಮನೆ ಹೇಳಿದ ಭವಿಷ್ಯವಾಣಿಯಲ್ಲ. ಇದು ಘಟನೆಗಳ ಒಂದು ನಿಖರವಾದ ಸರಣಿಯನ್ನೇ ವಿವರಿಸುತ್ತೆ. ಹಾಗಾದ್ರೆ ಬನ್ನಿ, ಆ ಕಾಲರೇಖೆಯನ್ನ ಹಂತ ಹಂತವಾಗಿ ವಿಂಗಡಿಸಿ ಪ್ರತಿಯೊಂದು ಭಾಗವೂ ಹೇಗೆ ಒಂದಕ್ಕೊಂದು ಸೇರ್ಕೊಳ್ಳುತ್ತೆ ಅಂತ ನೋಡೋಣ. ಈ ಇಡೀ ಪ್ರವಾದನೆಯ ಕಾಲರೇಖೆ ಇದೆಯಲ್ಲ, ಅದರ ಮೂಲ ಇರೋದೇ ಡೇನಿಯಲ್ ಪುಸ್ತಕದ ಈ ಒಂದು ವಚನದಲ್ಲಿ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ 1 ವಾರ ಅನ್ನೋ ಪದವನ್ನ 7 ವರ್ಷಗಳ ಅವಧಿ ಅಂತ ಅರ್ಥೈಸಲಾಗಿದೆ. ಇದೇ ಮುಂದಿನ ಎಲ್ಲಾ ಘಟನೆಗಳಿಗೂ ಅಡಿಪಾಯ. ಸರಿ, ಈ ಪ್ರವಾದನೆಯನ್ನ ನಾವು ಒಟ್ಟು 6 ಭಾಗಗಳಾಗಿ ನೋಡ್ತೀವಿ. ಆರಂಭದ ಘಟನೆಯಿಂದ ಹಿಡಿದು ಅಂತಿಮ ತೀರ್ಮಾನದವರೆಗೆ ಎಲ್ಲವನ್ನೂ ನೋಡೋಣ. ಹಾಗಾದ್ರೆ ಬನ್ನಿ, ನಮ್ಮ ಮೊದಲ ವಿಭಾಗಕ್ಕೆ ಹೋಗೋಣ. ಅಂತಿಮ ವಾರ ಅಂತ ಕರೆಯಲಾಗುವ ಈ ಕೊನೆಯ 7 ವರ್ಷಗಳ ಕ್ಷಣಗಣನೆಯ ಮೂಲಭೂತ ವಿಚಾರವನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈ ವ್ಯಾಖ್ಯಾನ ಏನ್ ಹೇಳುತ್ತೆ ಅಂದ್ರೆ, ಅಂತಿಮ ವಾರ ಅಂತ ಕರೆಯೋ ಈ 7 ವರ್ಷಗಳ ಅವಧಿ ಇದೊಂದು ಮಹಾಸಂಕಟದ ಕಾಲವಂತೆ. ಆದ್ರೆ ಇಲ್ಲೊಂದು ಕುತೂಹಲಕಾರಿ ತಿರುವಿದೆ ಗೊತ್ತಾ? ಈ ಸಂಕಟ ಎಲ್ಲರ ಮೇಲೂ ಒಂದೇ ತರಹ ಪರಿಣಾಮ ಬೀರಲ್ವಂತೆ. ಹಾಗಾದ್ರೆ ಈ ಇಡೀ ಘಟನಾ ಸರಣಿ ಶುರುವಾಗೋದು ಹೇಗೆ? ಯಾವುದಾದ್ರೂ ಒಂದು ಘಟನೆ ಇರಬೇಕಲ್ವಾ? ಅದೇನು ಅಂತ ನೋಡೋಣ. ಈ ವ್ಯಾಖ್ಯಾನದ ಪ್ರಕಾರ ಎಲ್ಲವೂ ಶುರುವಾಗೋದು ಒಂದೇ ಒಂದು ಘಟನೆಯಿಂದ. ನಾಶನದ ಪುತ್ರ ಅಂತ ಕರೆಯಲಾಗುವ ಒಬ್ಬ ವ್ಯಕ್ತಿ ಜೆರುಸಲೇಂನಲ್ಲಿ ಮತ್ತೆ ಕಟ್ಟಿದ ದೇವಾಲಯಕ್ಕೆ ನುಗ್ಗಿ ಅದನ್ನ ಅಪವಿತ್ರಗೊಳಿಸುತ್ತಾನಂತೆ. ಇದೊಂದು ದೊಡ್ಡ ಧರ್ಮನಿಂದೆಯ ಕೆಲಸ ಮತ್ತು ಇದೇ ಆ ಪ್ರವಾದನೀಯ ಗಡಿಯಾರವನ್ನ ಚಾಲನೆಗೆ ತರುತ್ತೆ ಅಂತ ಹೇಳಲಾಗುತ್ತೆ. ಈ ಪ್ರವಾದನೆ ಅನ್ನೋ ನಾಟಕದಲ್ಲಿ ಕೆಲವು ಪ್ರಮುಖ ಪಾತ್ರಗಳಿವೆ. ಒಂದ್ ಕಡೆ ನಾಶನದ ಪುತ್ರನ ನೇತೃತ್ವದಲ್ಲಿ ಜಾಗತಿಕ ರಾಜಕೀಯ ಮತ್ತು ಧಾರ್ಮಿಕ ಶಕ್ತಿಗಳ ಒಂದು ದೊಡ್ಡ ಮೈತ್ರಿಕೂಟ. ಮತ್ತೊಂದ್ ಕಡೆ ದೈವಿಕ ರಕ್ಷಣೆಯಲ್ಲಿರೋ 1,44,000 ಸಾಕ್ಷಿಗಳ ಒಂದು ಗುಂಪು. ಈ ಎರಡರ ನಡುವಿನ ಸಂಘರ್ಷವೇ ಈ ಕಥೆಯ ತಿರುಳು. ಸರಿ, ಈಗ ಈ 7 ವರ್ಷಗಳ ಮೊದಲ ಭಾಗವನ್ನ ನೋಡೋಣ. ಈ ಸಮಯವನ್ನ ಅಪಾರ ಒತ್ತಡ ಮತ್ತು ಸಂಘರ್ಷದ ಕಾಲ ಅಂತ ಹೇಳಲಾಗುತ್ತೆ. ಮೊದಲ 1260 ದಿನಗಳ ಕಾಲ, ಅಂದರೆ ಸುಮಾರು 3.5 ವರ್ಷ, ಮೃಗ ಅಂತ ಕರೆಯಲಾಗುವ ಒಂದು ಜಾಗತಿಕ ಶಕ್ತಿ ಎಲ್ಲರೂ ತನ್ನನ್ನೇ ಪೂಜಿಸ್ಬೇಕು ಅಂತ ಒತ್ತಾಯಿಸುತ್ತೆ. ಯಾರು ಇದನ್ನ ನಿರಾಕರಿಸ್ತಾರೋ ಅವರನ್ನ ಸಂತರು ಅಂತ ಕರೆಯಲಾಗತ್ತೆ ಮತ್ತು ಅವರು ಭಯಂಕರ ಕಿರುಕುಳವನ್ನ ಎದುರಿಸಬೇಕಾಗಿ ಬರುತ್ತೆ. ಆದರೆ ಇಲ್ಲೊಂದು ಆಘಾತಕಾರಿ ತಿರುವು ಬರುತ್ತೆ. ಸುಮಾರು 3.5 ವರ್ಷಗಳ ಕಾಲ ಸಂತರನ್ನ ರಕ್ಷಣೆ ಮಾಡಿದ ನಂತರ ಆ ಮೃಗಕ್ಕೆ 2 ಸಾಕ್ಷಿಗಳನ್ನ, ಅಂದ್ರೆ ಆ ಸಂತರ ಅಲೌಕಿಕ ರಕ್ಷಕರನ್ನ ಸೋಲಿಸಿ ಕೊಲ್ಲೋಕೆ ಅನುಮತಿ ಸಿಕ್ಬಿಡುತ್ತೆ. ಈ ಕ್ಷಣದಲ್ಲಿ ಎಲ್ಲವೂ ಮುಗಿದೇ ಹೋಯ್ತು ಅಂತ ಅನಿಸೋಕೆ ಶುರುವಾಗುತ್ತೆ. ಆದ್ರೆ ಸಂತರಿಗೆಲ್ಲವೂ ಕತ್ತಲೆಯಾಗಿ ಕಾಣುತ್ತಿರುವಾಗಲೇ ಒಂದು ಅನಿರೀಕ್ಷಿತ ನಾಟಕೀಯ ದೈವಿಕ ಹಸ್ತಕ್ಷೇಪ ಆಗತ್ತೆ ಅಂತ ಈ ವ್ಯಾಖ್ಯಾನ ಹೇಳುತ್ತೆ. ಈ ವ್ಯಾಖ್ಯಾನದ ಒಂದು ವಿಶೇಷತೆ ಅಂದ್ರೆ ಇದು ನಿಖರವಾದ ಸಂಖ್ಯೆಗಳ ಮೇಲೆ ಹೆಚ್ಚು ಗಮನ ಕೊಡುತ್ತೆ. ಇಲ್ಲಿ ನೋಡಿ, 1335ನೇ ದಿನವನ್ನ ಒಂದು ವಿಶೇಷ ಆಶೀರ್ವಾದದ ದಿನ ಅಂತ ಗುರುತಿಸಲಾಗಿದೆ. ಅಂದ್ರೆ ಆ ಭಯಂಕರ ಕಿರುಕುಳದ ಮಧ್ಯದಲ್ಲೇ ಭರವಸೆಯ ಒಂದು ನಿರ್ದಿಷ್ಟ ದಿನವನ್ನ ಹೆಸರಿಸಲಾಗಿದೆ. ಹಾಗಾದ್ರೆ ಏನಿದು ಆಶೀರ್ವಾದ? ಇದರ ಅರ್ಥವೇನು? ಈ ವ್ಯಾಖ್ಯಾನದ ಪ್ರಕಾರ ಇದೇ ಮೊದಲ ಪುನರುತ್ಥಾನ ಅಥವಾ ರ್ಯಾಪ್ಚರ್. ಅಂದ್ರೆ ಈ ದಿನದಂದು ನಂಬಿಕಸ್ಥರನ್ನ ಭೂಮಿಯಿಂದ ಮೇಲೆತ್ತುಕೊಂಡು ಮುಂದೆ ಬರೋ ಘೋರ ತೀರ್ಪಿನಿಂದ ರಕ್ಷಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಈ ಘಟನೆಯನ್ನ ವಿವರಿಸೋಕೆ ಒಂದು ಉದಾಹರಣೆಯನ್ನು ಕೊಡ್ಲಾಗುತ್ತೆ. ಅದು ಸೊದೋಮಿನ ಕಥೆ. ಹೇಗೆ ಸೊದೋಮ್ ನಗರ ನಾಶ ಆಗೋಕ್ಕೂ ಮುಂಚೆ ಲೋಟ ಮತ್ತು ಅವನ ಕುಟುಂಬವನ್ನ ಅಲ್ಲಿಂದ ಪಾರು ಮಾಡ್ಲಾಯ್ತೋ, ಅದೇ ರೀತಿ ಅಂತಿಮ ತೀರ್ಪು ಬರೋಕ್ಕೂ ಮುಂಚೆ ಸಂತರನ್ನ ರಕ್ಷಿಸಲಾಗುತ್ತೆ ಅನ್ನೋದು ಇಲ್ಲಿನ ವಾದ. ಸರಿ, ಸಂತರನ್ನ ಭೂಮಿಯಿಂದ ರಕ್ಷಿಸಿದ ಮೇಲೆ ಕಥೆ ಸಂಪೂರ್ಣವಾಗಿ ಬದಲಾಡುತ್ತೆ. ಸಂಕಟದ ದಿಕ್ಕೇ ಬದಲಾಗಿಬಿಡುತ್ತೆ. ಇದೇ ಈ ವ್ಯಾಖ್ಯಾನದ ಪ್ರಮುಖವಾದ. ಅಂದ್ರೆ ಮಹಾಸಂಕಟಕ್ಕೆ 2 ಭಾಗಗಳಿವೆ. ಮೊದಲ ಭಾಗ ಸಂತರ ವಿರುದ್ಧದ ಕಿರುಕುಳ, ಎರಡನೇ ಭಾಗ ಆ ಮೃಗವನ್ನ ಪೂಜೆ ಮಾಡಿದವರ ಮೇಲೆ ಬರುವ ತೀರ್ಪು. ಈ ರೀತಿಯಾಗಿ ಸಂತರಿಗೆ ಆಗುವ ಸಂಕಟದ ದಿನಗಳನ್ನ ಕಡಿಮೆ ಮಾಡಲಾಗುತ್ತೆ ಅನ್ನೋದು ಇದರ ಅರ್ಥ. ಹಾಗಾಗಿ 2ನೇ ಭಾಗದಲ್ಲಿ ಮನುಷ್ಯರು ಮನುಷ್ಯರಿಗೆ ಕೊಡುವ ಹಿಂಸೆಯ ಬಗ್ಗೆ ಇಲ್ಲ, ಬದಲಾಗಿ ಭೂಮಿಯ ಮೇಲೆ ಉಳಿದುಕೊಂಡಿರುವ ವಿಶ್ವಶಕ್ತಿಗಳ ಮೇಲೆ ನೇರವಾಗಿ ದೈವಿಕ ತೀರ್ಪು ಇಳಿದು ಬರುತ್ತೆ ಅಂತ ಈ ಗ್ರಂಥ ಹೇಳುತ್ತೆ. ಇದೆಲ್ಲ ನಮ್ಮನ್ನ ಈ ಪ್ರವಾದನೆಯ ಅಂತಿಮ ಘಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಇವು ಜಗತ್ತನ್ನೇ ಬದಲಾಯಿಸೋ ಘಟನೆಗಳು. ಹೌದು, ಈಗ ಪ್ರವಾದನೆಯ ಕೊನೆಯ ಅಧ್ಯಾಯ.
ಇದು ಯೇಸುವಿನ ಎರಡನೇ ಆಗಮನದಿಂದ ಶುರುವಾಗುತ್ತೆ. ನಂತರ ಅರ್ಮಗೆದ್ದೋನ್ ಅನ್ನೋ ಅಂತಿಮ ಯುದ್ಧ ನಡೆಯುತ್ತೆ. ಕೊನೆಗೆ ಸೈತಾನನನ್ನ ಬಂಧಿಸಿ ಹೊಸ ಆಕಾಶ ಮತ್ತು ಹೊಸ ಭೂಮಿಯನ್ನ ಸೃಷ್ಟಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಈ ವ್ಯಾಖ್ಯಾನ ಏನ್ ಹೇಳುತ್ತೆ ಅಂದ್ರೆ, ಈ ಎಲ್ಲ ಸಂಕಟ, ಯುದ್ಧ, ತೀರ್ಪು ಇವೆಲ್ಲವೂ ಕೇವಲ ಒಂದು ಅಂತ್ಯ ಅಲ್ಲ, ಬದಲಾಗಿ ಇವು ಒಂದು ಶಾಶ್ವತವಾದ ಹೊಸ ಆರಂಭಕ್ಕೆ, ಅಂದ್ರೆ ಒಂದು ಹೊಸ ಸೃಷ್ಟಿಗೆ ದಾರಿ ಮಾಡಿಕೊಡುವ ಘಟನೆಗಳು ಅಷ್ಟೇ. ಒಟ್ಟಿನಲ್ಲಿ ಈ ವ್ಯಾಖ್ಯಾನ ಇತಿಹಾಸದ ಅತ್ಯಂತ ಗೊಂದಲಮಯ ಸಮಯಕ್ಕೆ ಒಂದು ಸ್ಪಷ್ಟವಾದ ಕ್ರಮಬದ್ಧವಾದ ವಿವರಣೆಯನ್ನ ಕೊಡೋಕೆ ಪ್ರಯತ್ನಿಸುತ್ತೆ. ಇದು ನಮ್ಮನ್ನ ಒಂದು ಯೋಚನೆಗೆ ದೂಡುತ್ತೆ ಅಲ್ವಾ? ಭವಿಷ್ಯದ ಬಗ್ಗೆ ಇಷ್ಟೊಂದು ವ್ಯವಸ್ಥಿತವಾದ ದೃಷ್ಟಿಕೋನ, ಗೊಂದಲದ ನಡುವೆ ಒಂದು ಕ್ರಮವನ್ನ ಹುಡುಕುವ ನಮ್ಮ ಮಾನವ ಸಹಜ ಗುಣದ ಬಗ್ಗೆ ಏನ್ ಹೇಳುತ್ತೆ?